ಎಲ್ರಿಗೂ ನಾವು ಆರ್ಟ್ ಆಫ್ ಲಿವಿಂಗಿಂದ ಬಂದಿದ್ದು. ಸೊ ಜೈ ಗುರುದೇವ್, ನಮಸ್ತೆ ಎಲ್ರಿಗೂ. ಆಗಿಲ್ವಾ? ಆಯಿತು, ಇನ್ನಾಗಿ. ಜೈ ಗುರುದೇವ್, ನಮಸ್ತೆ. ನಾವು ಆರ್ಟ್ ಆಫ್ ಲಿವಿಂಗ್ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಬಂದಿದ್ದೇವೆ. ನಾನು ರಜನಿ ರೈ ಅಂತ ಡಿಸ್ಟ್ರಿಕ್ಟ್ ಕೋಆರ್ಡಿನೇಟರ್ ಆಗಿದ್ದೇನೆ. ಹಾಗೆ ನಮ್ಮ ಜೊತೆ ನಮ್ಮ ಕೋಆರ್ಡಿನೇಟರ್ ಇನ್ನೊಬ್ಬರು ಸತೀಶ್ ಕಾಮತ್ ಇದ್ದಾರೆ. ಹಾಗೆ ನಮ್ಮ ಶಿಕ್ಷಕರಾದ ಅಮಿತಾ ಸುಧೀರ್ ಇದ್ದಾರೆ. ಹಾಗೆ ಅಕ್ಷತಾ ಕಾಮತ್ ಇದ್ದಾರೆ. ನಾವೆಲ್ಲ ನಿಮಗೆ ನಮ್ಮ ಆರ್ಟ್ ಆಫ್ ಲಿವಿಂಗ್ ಪರಿವಾರದಿಂದ ಸೋಮನಾಥ ದರ್ಶನ ಹಾಗೂ ರುದ್ರ ಪೂಜೆಯ ಬಗ್ಗೆ ಮಾಹಿತಿಯನ್ನು ಕೊಡಲಿಕ್ಕೆ ಬಂದಿದ್ದೇವೆ. ಸೊ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಇವಾಗ ಸತೀಶ್ ಕಾಮತ್ ನೀಡಲಿಕ್ಕಿದ್ದಾರೆ. ನಮಸ್ಕಾರ ಎಲ್ಲರಿಗೂ. ಈ ಆಗುವ ಪ್ರೋಗ್ರಾಮ್ನ ಬಗ್ಗೆ ನಿಮಗೆ ಹೇಳೋದು ಏನಂತ ಹೇಳಿದ್ರೆ, ನೀವು ಎಲ್ಲರೂ ಈಗ ಸೋಮನಾಥ ಜ್ಯೋತಿರ್ಲಿಂಗದ ಬಗ್ಗೆ ಕೇಳಿರ್ಬೋದು. ಅದು 1000 ವರ್ಷದ ಹಿಂದೆ ಗಜ್ನಿ ಮಹಮ್ಮದ್ ಅಂತ ಧ್ವಂಸ ಮಾಡಿದರು. ಅದರ ನಂತರ ಅಂದರೆ ಅದು 17 ಸಲ ಅವರ ಅದನ್ನು ಅಟ್ಯಾಕ್ ಮಾಡಿದರು, ಧ್ವಂಸ ಮಾಡಿದರು. ಅಟ್ಯಾಕ್ ಮಾಡಿಕೊಂಡು ಅದನ್ನು ಧ್ವಂಸ ಮಾಡಿದ್ರು. 17ನೇ ಸಲ ಕಂಪ್ಲೀಟ್ಲಿ ಲಿಂಗ ಸಮೇತ ಅದನ್ನು ಧ್ವಂಸ ಆಗಿತ್ತು. ಬಟ್ ಅದರ ನಂತರದ್ದು ಏನಾಗಿದೆ ಅಂತ ಯಾರಿಗೂ ಏನು ವಿಷಯ ಗೊತ್ತಿಲ್ಲ. ಇವಾಗ ಅದು ಸರ್ಫೇಸ್ ಆಗಿದೆ, ಇವಾಗ ಅದು ಕಾಣಲಿಕ್ಕೆ ಬರ್ತಾ ಇದೆ. ಏನಂತ ಹೇಳಿದರೆ, ಆ ಲಿಂಗ ಧ್ವಂಸ ಆಡಿದ ಮೇಲೆ ಆ ಲಿಂಗದ ಕೆಲವು ತುಣುಕುಗಳು ಇದೆ ಅಲ್ವಾ, ಅದನ್ನು ಕೆಲವು ಅಗ್ನಿಹೋತ್ರ ಸಮುದಾಯ ಕುಟುಂಬದವರು ಪುರೋಹಿತರು ಅದನ್ನು ಗುಪ್ತವಾಗಿ ಇಟ್ಕೊಂಡು ಅದರ ಪೂಜೆ ಮಾಡ್ತಾ ಇದ್ರು. ಅದರ ನಂತರ ಹೀಗೇ ಅವರ ತಲಾಂತರದಿಂದ ಅವರು ಅದನ್ನು ಕಂಟಿನ್ಯೂ ಮಾಡ್ತಾ ಹೋದರು. ಆಮೇಲೆ ಇವಾಗ ಇತ್ತೀಚೆಗೆ ಒಂದು 100 ವರ್ಷದ ಹಿಂದೆ ಅದನ್ನು ಪೂಜೆ ಮಾಡ್ತಿರುವ ಪುರೋಹಿತರು ಅದನ್ನು ಕಾಂಚಿ ಶಂಕರಾಚಾರ್ಯ ಸ್ವಾಮಿ ಹತ್ರ ಹೋಗಿ ಮಾತಾಡಿದರು. ಇಂಥ ಒಂದು ಪವರ್ಫುಲ್ ಲಿಂಗ ನಾವು ಅದನ್ನು ಪ್ರಿಸರ್ವ್ ಮಾಡ್ಕೊಂಡು, ಅಂದರೆ ನಾವು ರಕ್ಷಣೆ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಬಂದಿದ್ದೇವೆ. ಇನ್ನು ಮುಂದೆ ಇದನ್ನು ನಾವು ಏನು ಮಾಡಬೇಕು ಅಂತ ಆ ವಿಷಯದಲ್ಲಿ ಅವ್ರು ಕೇಳ್ಕೊಂಡು ಬಂದಾಗ ಆ ಸ್ವಾಮೀಜಿಯವರು ಅವಾಗ ಹೇಳಿದರು, ಇದನ್ನು ನೀವು ಇನ್ನೂ 100 ವರ್ಷ ಹೀಗೇ ಪೂಜೆ ಮಾಡಿಕೊಂಡು ಕಾಪಾಡಿಕೊಂಡು ಹೋಗಿ, ಅದರ ನಂತರ ಬ್ಯಾಂಗ್ಳೂರಲ್ಲಿ ಶ್ರೀ ರವಿಶಂಕರ್ ಅಂತ ಒಬ್ಬರು ಮಹಾತ್ಮರು ಇರ್ತಾರೆ. ಅವರ ಕೈಗೆ ಅದನ್ನು ಸಮರ್ಪಣೆ ಮಾಡಿದರೆ ಅವರು ಮತ್ತೆ ಅದನ್ನು ಹೇಗೆ ಮಾಡಬೇಕಂತ ಅದನ್ನು ಅವರಿಗೆ ಗೊತ್ತಿರ್ತದೆ ಅಂತ ಹೇಳಿದರು. ಹಾಗೆಯೇ ಇತ್ತೀಚೆಗೆ 2 ವರ್ಷದ ಹಿಂದೆ ಮಹಾಶಿವರಾತ್ರಿ ಟೈಮಲ್ಲಿ ಅದು ಆ ಪುರೋಹಿತರು ಆ ಲಿಂಗವನ್ನು ತಂದು ಅವರಿಗೆ ಸಮರ್ಪಣೆ ಮಾಡಿದರು. ಇವಾಗ ಆ ವಿಷಯ ಬಗ್ಗೆ ನಮ್ಮ ಗುರುದೇವ ಶ್ರೀ ರವಿಶಂಕರ್ ತುಂಬ ಹೇಳಿದ್ದಾರೆ. ಸೊ ಅವ್ರು ಏನು ಹೇಳೋದು ಅಂತ ಹೇಳಿದ್ರೆ, ಇದೊಂದು ಅದ್ಭುತ ಶಿಲೆ. ಅದರ ಜೈವಿಕ ತಜ್ಞರನ್ನು ತಂದು ಅದನ್ನು ಪರೀಕ್ಷೆ ಮಾಡುವಾಗ ಅದರಲ್ಲಿ ಏನೋ ಒಂದು ಅಯಸ್ಕಾಂತದ ಗುಣ, ಅದು ಕೂಡ ಸಾಧಾರಣ ಅಯಸ್ಕಾಂತದ ಗುಣ ಅಲ್ಲ. ಜನರಲಿ ನಮ್ಮದು ಸಾಧಾರಣವಾದ ಅಯಸ್ಕಾಂತದಲ್ಲಿ ಅದರ ಉತ್ತರ ಮತ್ತು ದಕ್ಷಿಣ ಧ್ರುವಗಳು ಅದರ ಎಂಡಲ್ಲಿ ಸಿಗುವುದು. ಇದರಲ್ಲಿ ಹಾಗಲ್ಲ, ಇದರಲ್ಲಿ ನಡು ಭಾಗದಲ್ಲಿ ತುಂಬ ಅದ್ಭುತವಾದ ಅಯಸ್ಕಾಂತ ಗುಣ ಇದೆ. ಸೊ ಹಾಗೆ ಅದು 1000 ವರ್ಷದ ಹಿಂದೆ ಆ ಲಿಂಗ ಇತ್ತಲ್ಲ, 3 ಅಡಿ ಲಿಂಗ 2 ಅಡಿ ಮೇಲೆ ಗಾಳಿಯಲ್ಲಿ ತೇಲುತ್ತಿತ್ತಂತೆ. ಅಂದರೆ ಇದನ್ನು ಸ್ಥಾಪನೆ ಮಾಡಿದವರು ಸಾಧಾರಣದವರಲ್ಲ, ಮಹಾತ್ಮರು, ಯಾವುದೋ ಲೋಕದಿಂದ ಅದನ್ನು ಮಾಡಿದ್ದಾರೆ. ಹಾಗೆ ಸೊ ಅಂಥ ಒಂದು ಲಿಂಗವನ್ನು, ಅದರ ತುಣುಕುಗಳನ್ನು ಇವಾಗ ಲಿಂಗ ರೂಪ ಕೊಟ್ಟು ಗುರುಗಳು ಅದನ್ನು ಎಲ್ಲ ದೇಶದಾದ್ಯಂತ ಅದರ ಪ್ರದರ್ಶನ ಮಾಡ್ತಿದ್ದಾರೆ. ಎಲ್ಲರಿಗೂ ಒಂದು ನಿಜವಾದ ಲಿಂಗದ ಹತ್ತಿರದ ದರ್ಶನವಾಗಲಿ, ಅದರ ಮಹಾತ್ಮೆ ತಿಳಿಯಲಿ ಅಂತ. ಅದರ ನಂತರ ಅದನ್ನು ಸಮಯ ಬಂದಾಗ ಅದರ ಪ್ರತಿಷ್ಠಾಪನೆ ಮಾಡುತ್ತಾರೆ. ಸೊ ಇವಾಗ ನಾವು ನಮ್ಮ ಒಂದು ಸುಸಂದರ್ಭ ಅಂತ ಹೇಳಿದರೆ, ಮಂಗಳೂರಿಗೆ ಇದು ಬರ್ತಾ ಇದೆ. 13ನೇ ತಾರೀಕಿಗೆ ಮಂಗಳದೇವಿ ಟೆಂಪಲ್ ರೋಡಲ್ಲಿ ರಮಾಲಕ್ಷ್ಮೀ ನಾರಾಯಣ ಹಾಲ್ ಅಂತ ಇದೆ. ಅಲ್ಲಿ ಬೆಳಿಗ್ಗೆ 9:30ಯಿಂದ ಸಾಯಂಕಾಲ 7:30 ತನಕ ರುದ್ರ ಪೂಜೆಯ ಸಮೇತ ಇದರ ಮತ್ತು ಸತ್ಸಂಗದ ಒಟ್ಟಿಗೆ ಇದರ ದರ್ಶನ ಮಾಡಲಿಕ್ಕೆ ನಾವು ಎಲ್ಲ ಪಬ್ಲಿಕ್ಕಿಗೆ ಅವಕಾಶ ಮಾಡಿಕೊಡ್ತೀವಿ. ಎಲ್ಲರೂ ಬರ್ಬೋದು ಇದಕ್ಕೆ. ಹಾಗೆಯೇ 14ನೇ ತಾರೀಕು ಕಲ್ಲಡ್ಕದಲ್ಲಿ ಇದೇ ರೀತಿಯ ಸಮಾರಂಭವನ್ನು, ಅಲ್ಲಿ ಇದು ಶ್ರೀರಾಮ ವಿದ್ಯಾ ಕೇಂದ್ರ
ಅಲ್ಲಿ ಆಗ್ತಾ ಇದೆ ಬೆಳಿಗ್ಗೆಯಿಂದ ಸಾಯಂಕಾಲ ತನಕ. ಸೊ ಈ ವಿಷಯದ ಬಗ್ಗೆ ನಾವು ನಿಮಗೆ ಇದು ಎಲ್ಲ ಜನರಿಗೂ ತಿಳಿಯಲಿ, ಇದರ ದರ್ಶನ ಅವರಿಗೆ ತುಂಬ ಅಂದರೆ ಈಸಿಯಾಗಿ ಆಗಲಿ ಅಂತ ನಮ್ಮ ಉದ್ದೇಶ. ಸೋಮನಾಥಕ್ಕೆ ಹೋಗಿ ಅವರಿಗೆ ಆ ದರ್ಶನ ಮಾಡೋದು ತುಂಬ ಕಷ್ಟ, ಬಟ್ ಅಂಥ ಒಂದು ಲಿಂಗ ನಮ್ಮ ಜಾಗ, ನಮ್ಮ ಮನೆಗೆ ಬರ್ತಾ ಇದ್ದ ಹಾಗೆ ಇದೆ. ಸೊ ಎಲ್ಲರೂ ಅದರ ಒಳ್ಳೆಯ ದರ್ಶನ ತೆಗೆದುಕೊಂಡು ಪುನೀತರಾಗಲಿ ಅಂತ ನಮ್ಮ ಉದ್ದೇಶ. ದೇಶವ್ಯಾಪಿ ಸಂಚಾರವಾಗ್ತದಾ? ಹೌದು ಹೌದು. ಯಾವ ಪ್ರಾರಂಭ ಆಯ್ತು? ಈಗ ಒಂದು 2 ತಿಂಗಳಿಂದ ನಾರ್ತ್ ಕರ್ನಾಟಕದಲ್ಲಿ ಆಯಿತು, ನಮ್ಮ ಕರ್ನಾಟಕ ರಾಜ್ಯದಲ್ಲಿ, ಹಾಗೆ ಮುಂಬೈಯಲ್ಲಿ ಆಯಿತು, ಮಹಾರಾಷ್ಟ್ರದಲ್ಲಿ ಆಗ್ತಾ ಇದೆ, ಡೆಲ್ಲಿಯಲ್ಲಿ ಆಯಿತು, ಬೇರೆ ಬೇರೆ ಸಮಯದಲ್ಲಿ ಆಗ್ತಾ ಇದೆ ಶಿವರಾತ್ರಿಯ ನಂತರ.